MNR ನ್ಯೂಸ್ಗೆ ಸ್ವಾಗತ. ನಾನು ನಟರಾಜ್ MNR. ಕೋಮುವಾದಿ ಬಿಜೆಪಿ ಪಕ್ಷವನ್ನು ಸೋಲಿಸಿ ಸಂವಿಧಾನವನ್ನು ರಕ್ಷಿಸಿ. ದಲಿತ ಸಂಘರ್ಷ ಸಮಿತಿ ಕರ್ನಾಟಕ ಸಂಘಟನೆಯ ಬೆಂಗಳೂರು ವಿಭಾಗೀಯ ಸಂಚಾಲಕರಾದ ಮಂಜುನಾಥ್ ಅಣ್ಣಯ್ಯ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿಕೆ. ಹೊಸಕೋಟೆ ನಗರದ SDS ಕಚೇರಿಯಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಬೆಂಗಳೂರು ವಿಭಾಗೀಯ ಸಂಚಾಲಕರಾದ ಮಂಜುನಾಥ್ ಅಣ್ಣಯ್ಯನವರು, ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಸಂಚಾಲಕರಾದ ಲೋಕೇಶ್ ಅವರು, ಹೊಸಕೋಟೆ ತಾಲೂಕು ಸಂಚಾಲಕರಾದ ನಾರಾಯಣಸ್ವಾಮಿ ಎಸ್ ಅವರು, ತಾಲೂಕು ಸಂಚಾಲಕರಾದ ಶಿವಾನಂದ್ರವರು ಹಾಗೂ ಬೆಂಗಳೂರು ನಗರ ಸಂಘಟನಾ ಸಂಚಾಲಕ ಸುರೇಶ್ ಬಾಬು ಅವರು ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿ ಈ ಸಂದರ್ಭದಲ್ಲಿ ಮಂಜುನಾಥ್ ಅಣ್ಣಯ್ಯನವರು ಮಾತನಾಡಿ, ಕೋಮುವಾದಿ ಬಿಜೆಪಿ ಪಕ್ಷವನ್ನು ಬಹಿಷ್ಕರಿಸಿ ಸಂವಿಧಾನ ಉಳಿಸುವ ಜಾತ್ಯತೀತ ಪಕ್ಷಗಳನ್ನು ಬೆಂಬಲಿಸುವ ಉದ್ದೇಶದಿಂದಾಗಿ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ ಎಂದು ತಿಳಿಸಿದ್ದಾರೆ. ನಿರಂತರವಾಗಿ ದಲಿತರ ಮೇಲೆ ದೌರ್ಜನ್ಯಗಳಾಗಿದೆ. ಕೊರಗ ವಿಜಯೋತ್ಸವ ಸಂದರ್ಭದಲ್ಲೂ ಕೂಡ ದಲಿತರ ಮೇಲೆ ಹಲ್ಲೆ ಹಾಗೂ ಕೊಲೆ ಕೂಡ ನಡೆದಿ ಸಾಕಷ್ಟು ಕೇಸ್ ಕೂಡ ದಾಖಲೆ ಆಗಿದೆ. ಗುಜರಾತ್, ಉತ್ತರ ಪ್ರದೇಶ, ಕರ್ನಾಟಕದಲ್ಲೂ ಕೂಡ ಅತಿ ಹೆಚ್ಚು, ಮಧ್ಯಪ್ರದೇಶ, ಮಹಾರಾಷ್ಟ್ರ ಈ ಭಾಗದಲ್ಲೆಲ್ಲ ಕೂಡ ದಲಿತರ ಮೇಲೆ ಅತಿ ಹೆಚ್ಚು ದೌರ್ಜನ್ಯಗಳಾಗಿದೆ. ರಾಜಸ್ಥಾನದಲ್ಲೂ ಕೂಡ. ಸೊ ಇದಕ್ಕೆ ಕಾರಣ ಏನಂದ್ರೆ ಕೋಮುವಾದಿ ಶಕ್ತಿಯ ಹುನ್ನಾರಗಳು. ಇವತ್ತು ಯಾಕೆ ನಾವು ಚುನಾವಣೆಯ ನಾವು ಯಾರಿಗೆ ಬೆಂಬಲ ನೀಡಬೇಕು ಅಂತೇಳಿ ಯಾಕೆ ನಿಲುವನ್ನು ವ್ಯಕ್ತಪಡಿಸ್ತಾ ಇದ್ದೀರಿ ಅಂದ್ರೆ, ಇವತ್ತು ದಲಿತ ಸಂಘರ್ಷ ಸಮಿತಿ ಜಾತ್ಯತೀತ ಪಕ್ಷಗಳಿಗೆ ಹಾಗೂ ಜಾತ್ಯತೀತ ಪಕ್ಷದ ಅಭ್ಯರ್ಥಿಗಳಿಗೆ ಬೆಂಬಲವನ್ನು ನೀಡಬೇಕಂತೇಳಿ ದಲಿತ ಸಂಘರ್ಷ ಸಮಿತಿ ಕರ್ನಾಟಕ ನಿರ್ಧಾರವಾಗಿದೆ. ಕಾರಣ ಏನಂದ್ರೆ, ಮೋದಿ ಕಳೆದ 5 ವರ್ಷಗಳಿಂದ ಅಚ್ಚೇ ದಿನ್ ಆಗಯ್ಯ ಅಂತ ಏನ್ ಹೇಳ್ತಾ ಇದ್ರು, ಇವತ್ತು ನಮ್ಮೆಲ್ಲಾ ಭಾರತೀಯರಿಗೂ ನಿಜ ಅಚ್ಚೇ ದಿನ ಬಂದಿದೆ. ಯಾಕೆ ಅಚ್ಚೇ ದಿನ ಬಂದಿದೆ ಅಂದ್ರೆ, ನಿಮ್ಮನ್ನ ಬದಲಾವಣೆ ಮಾಡೋದಕ್ಕೆ ಅಚ್ಚೇ ದಿನ ಬಂದಿದೆ. ನಮ್ಗೆ ಕೋಮುವಾದಿ ಬಿಜೆಪಿನ ಬದಲಾವಣೆ ಮಾಡೋದಕ್ಕೆ ನಮ್ಗೆ ಅಚ್ಚೇ ದಿನ ಬಂದಿದೆ. ಆದ್ರಿಂದ ಅನಂತ್ ಕುಮಾರ್ ಹೆಗಡೆ ಅಂತ ಒಬ್ಬ ಸಂವಿಧಾನವನ್ನ ಬದಲಾವಣೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾನೆ. ಅವ್ನಿಗೆ ಏನಾದ್ರೂ ನಾಚಿಕೆ ಮಾನ ಮರ್ಯಾದೆ ಇದ್ದಿದ್ರೆ ಇವತ್ತು ಸಂವಿಧಾನ ಬದಲಾವಣೆ ಅಡಿಯಲ್ಲಿ ಅವ್ನು ಚುನಾವಣೆಗೆ ಸ್ಪರ್ಧಿಸ್ಕೊಡ್ದಾಗಿತ್ತು. ನಾಲಾಯಕ್ ವ್ಯಕ್ತಿ ಆತ. ಇವತ್ತು ಅಪ್ಪ ಅಮ್ಮ ರಕ್ತ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾನೆ. ಜಾತ್ಯತೀತರು ಅಂತ ಹೇಳ್ಕೊಂತಾರೆ. ಇವತ್ತು ಅಪ್ಪ ಅಮ್ಮ ರಕ್ತ ನಿನ್ನ ಮೈಯೆಲ್ಲ ತಿಳಿದಿರೋರಾಗಿದ್ರೆ ಜಾತ್ಯತೀತ ಪಕ್ಷದ ಇದು ಮತಗಳನ್ನ ಯಾಕೆ ನೀನು ಕೇಳ್ತಾ ಇದೀಯ? ಬೆಂಬಲ ನೀಡಿ ಅಂತ ಯಾಕೆ ಕೇಳ್ತಾ ಇದ್ದೀರಾ? ಇವತ್ತು ಕಳೆದ ನೀವು 5 ವರ್ಷಗಳಿಂದ ಒಂದು ಸಲ ನೀವು ಮಾಡಿರ್ತಕ್ಕಂಥ ತಿರುವಾಕಿ ನೋಡಿ. ನೀವು ಯಾವ ರೀತಿ ಆಡಳಿತನ ನಡೆಸಿದ್ದೀರಾ, ಯಾವ ರೀತಿ ಕೋಮು ಗಲಭೆಗಳನ್ನ ಸೃಷ್ಟಿ ಮಾಡಿದ್ದೀರಾ, ಯಾವ ರೀತಿ ಜಾತಿಯಲ್ಲಿ ವಿಷ ಬೀಜಗಳನ್ನ ಬಿತ್ತಿದ್ದೀರಾ. ಇಂಥ ಪಕ್ಷಗಳನ್ನ ನಾವು ಬೆಂಬಲಿಸಬೇಕಾ? ಇವತ್ತು ಕೆಲವೊಂದು ದಲಿತರು ಕೂಡ ಆಸೆಯ ಅಂಶಗಳಿಗೆ, ಹಣದ ಅಂಶಗಳಿಗೆ ಅವ್ರನ್ನ ಒಡ್ಡಿ ಇವತ್ತು ನಿಮ್ಮ ಏನು ಬೆಂಬಲಕ್ಕೆ ಪಡೆದಿದ್ದೀರಾ, ಇಡೀ ದಲಿತ ಹಿಂದುಳಿದ ಅಲ್ಪಸಂಖ್ಯಾತ ಬೆಂಬಲ ಪಡೆದಂತ ರೀತಿ ಅಲ್ಲ ಅದು. ಯಾರೋ ಕೇವಲ ಒಬ್ಬರ ನಿಮ್ಗೆ ಬೆಂಬಲಕ್ಕೆ ನಿಂತಿರೋದ್ರಿಂದ ರಾಜಕೀಯ ಲಾಭಕ್ಕೋಸ್ಕರ ಇಡೀ ಅವರು ಅಂದ್ರೆ ಅವರು ಅಂಬೇಡ್ಕರ್ ದ್ರೋಹಿಗಳು. ಅಂಬೇಡ್ಕರ್ ಅವರ ಸಿದ್ಧಾಂತಕ್ಕೆ ಒಪ್ಕೊಂಡಿರ್ತಕ್ಕಂಥವ್ರಲ್ಲ ಅವರು. ಏನು ಅಂಬೇಡ್ಕರ್ ಹೆಸರು ಹೇಳ್ಕೊಂಡು ಕಳೆದ 40 ವರ್ಷಗಳಿಂದ ಏನು ಜೀವನ ನಡೆಸ್ತಾ ಇದ್ದಾರೆ. ಇವತ್ತು 40 ವರ್ಷಗಳಿಂದ ಜೀವನ ನಡೆಸಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ದ್ರೋಹ ಮಾಡುವಂತ ಕೆಲಸ ಇದೆಯಲ್ಲ, ಅದು ಹೆತ್ತು ತಾಯಿ ತಂದೆಗೆ ದ್ರೋಹ ಮಾಡಿದಂತ ಕೆಲಸ ಇದು. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ರೆ, ಮತದಾನ ನಿಮ್ಮ ಮನೆಯ ಹೆಣ್ಣು ಮಕ್ಕಳು ಮಾನ ಮರ್ಯಾದೆ ಇದ್ದಂಗೆ ಅಂತ, ಅದನ್ನು ಕಾಪಾಡ್ಕೊಂಡು ಹೋಗ್ಬೇಕಾಗಿದೆ. ಇವತ್ತು ಯಾಕೆ ಈ ಸಂದರ್ಭದಲ್ಲಿ ಹೇಳ್ತಾರೆ, ನಾಳೆ ಮತದಾನ ಚಲಾಯಿಸಬೇಕಾಗಿದೆ. ನಾಳೆ ಮತದಾನ ಚಲಾಯಿಸೋದ್ರಿಂದ ನಮ್ಮ ಮನೆ ಮಾನ ಮರ್ಯಾದೆ ಯಾವ ರೀತಿ ನಮ್ಮ ತಂದೆ ತಾಯಿ ಅಥವಾ ನಮ್ಮ ಹೆಣ್ಮಕ್ಳು ಅಕ್ಕ ತಂಗಿ ಹೆಂಡತಿಯವರ ಆಗಲಿ ಯಾವ ರೀತಿ ನಮ್ಮ ಮಾನ ಮರ್ಯಾದೆಯನ್ನ ಕಾಪಾಡ್ತಿರೋ, ಅದೇ ರೀತಿ ಕೂಡ ಆ ನಿಟ್ಟಿನಲ್ಲಿ ಮಾನ ಮರ್ಯಾದೆಯನ್ನ ಕಾಪಾಡ್ಕೊಂಡ ರೀತಿಯಲ್ಲಿ ನಾವು ಸಂವಿಧಾನಬದ್ಧವಾಗಿ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಬೇಕು. ಜಾತ್ಯತೀತ ಪಕ್ಷಗಳನ್ನ, ಜಾತ್ಯತೀತ ರಾಷ್ಟ್ರನ ನಿರ್ಮಾಣ ಮಾಡುವಂತ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡ್ಬೇಕಂತ ಈ ಸಂದರ್ಭದಲ್ಲಿ ನಾನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಯಾಕೆ ಕಳೆದ ಚುನಾವಣೆಯಲ್ಲೂ ಕೂಡ ಏನು ನಾವು 5 ವರ್ಷದಲ್ಲಿ ಅವ್ರು ಏನು ಆಶ್ವಾಸನೆ ಕೊಟ್ಟಿದ್ರು ನರೇಂದ್ರ ಮೋದಿ, ಹೌದು ಯಾವ್ದಾದ್ರೂ ಇದಾಗಿದೆಯಾ? ಇವತ್ತು ಸಾಕಷ್ಟು ಒಬ್ಬ ಬಡವ ಹೋಟೆಲ್ ತಿಂದ್ರೆ GST ಅನ್ನೋದು ಕೊಡ್ಬೇಕು. GST ಅಂದ್ರೆ ಏನನ್ನೋದು ಅರ್ಥ ಗೊತ್ತಿಲ್ಲ. ಇವತ್ತು ATM ಕಾರ್ಡಲ್ಲಿ ಹೋಗಿ ಒಬ್ಬ ರೈತ ಹಣ ಡ್ರಾ ಮಾಡಕ್ಕಾದ್ರೆ, ನಮಗೆ ಹಣನ ಡ್ರಾ ಮಾಡ್ಬೇಕಾದ್ರೆ ATM ಕಾರ್ಡಲ್ಲಿ ಸೊ ಎಷ್ಟೊಂದು ಇದ್ರಲ್ಲಿ ಅಂತ ಹೈಟೆಕ್ ಮಾಡ್ತೀರಿ ಅಂತ ಹೇಳಿ
ಇವತ್ತು ಮೋದಿ ಹೈಟೆಕ್ ಆದ್ರೆ ಹೊರತು ಭಾರತ ದೇಶ ಹೈಟೆಕ್ ಆಗಿಲ್ಲ. ಇವತ್ತು ಗೋಮಾಂಸ ತಿನ್ನೋ ಪದಾರ್ಥ ಮೇಲೆ ಸ್ವಾತಂತ್ರ್ಯನ ಯಾರು ಇವತ್ತು ಪ್ರತಿಯೊಬ್ಬ ಮನುಷ್ಯನು ಆಹಾರ ತಿನ್ನುವಂತ ಸ್ವಾತಂತ್ರ್ಯದ ಮೇಲೆ ಹಲ್ಲೆ ಮಾಡಿದ್ದೀರ. ನಂತರ ಹಾಗೇನೆ ಇಂದಿರಾ ಗಾಂಧಿ ಅವರು ರಾಷ್ಟ್ರೀಕೃತ ಬ್ಯಾಂಕ್ಗಳನ್ನ ಮಾಡತಕ್ಕಂಥದ್ದು. ಈ ಮೋದಿ ಬಂದು ಏನು ಬದಲಾವಣೆ ಮಾಡೋಂತಲ್ಲ, ಇಂದಿರಾ ಗಾಂಧಿ ಕಾಲದಲ್ಲೇ ಆಗಿದೆ. ಅಂದ್ರೆ ನಾವು ಯಾವ್ದು ಇಂದ ಕಾಂಗ್ರೆಸ್ ಪಕ್ಷದ ಅಥವಾ ಇನ್ನೊಂದು ಪಕ್ಷದ ಏಜೆಂಟ್ಗಳಲ್ಲ ದಲಿತ ಸಂಘರ್ಷ ಸಮಿತಿ. ಯಾಕೆ ಅಂತ ಹೇಳಿದ್ರೆ ಇವತ್ತು ಭಾರತ ದೇಶ ರಕ್ಷಣೆ ಮಾಡಬೇಕು, ಸಂವಿಧಾನ ರಕ್ಷಣೆ ಮಾಡಬೇಕಾಗಿದೆ. ಇವತ್ತು ಆ ನಿಟ್ಟಿನಲ್ಲಿ ನಾವು ಇವತ್ತು ಜಾತ್ಯತೀತ ಪಕ್ಷಗಳಿಗೆ ಬೆಂಬಲವನ್ನು ನೀಡುತ್ತಾ ಇದ್ದೀವಿ. ಕಾರಣ ಇಷ್ಟೇ, ಹಾಗೆ ಹೇಳದ್ನಲ್ಲ, ಒಂದು ಅಚ್ಚೇ ದಿನ ಹಾಗೆ ಅಂತ ಹೇಳಿ ಮೋದಿ ಇಡೀ ದೇಶ ತುಂಬ ಪ್ರಚಾರ ಮಾಡ್ತಾರೆ. ಅಚ್ಚೇ ದಿನ ನಿಜವಾಗಿ ಈಗ ಬಂದಿದೆ. ನಾಳೆ ಮತದಾನ ಮಾಡುವ ಮೂಲಕ ಜಾತ್ಯತೀತ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡೋ ಮೂಲಕ ನಮಗೊಂದು ಅಚ್ಚೇ ದಿನ ಬಂದಿದೆ. ನಾವು ಆ ನಿಟ್ಟಿನಲ್ಲಿ ಎಲ್ಲ ಮತದಾರ ಪ್ರಭುಗಳಲ್ಲಿ ವಿನಂತಿ ಮಾಡ್ಕೊಳ್ಳೋದೇನೆಂದ್ರೆ, ಭಾರಿ ಜಾಗೃತಿದಿಂದ ಈ ಸಲ ಮತವನ್ನ ಚಲಾಯಿಸಿದಂಥದ್ದು ಹಾಕ್ಬೇಕಾಯ್ತು. ಪ್ರತಿಯೊಬ್ಬರು ಕೂಡ ನಾಳೆ ಯಾವುದೇ ಕೆಲಸವನ್ನ ಇದ್ರೆ ಕೂಡ ಅಥವಾ ಬೇರೆ ಬೇರೆ ಊರುಗಳಲ್ಲಿ ಇರ್ತಕ್ಕಂಥವ್ರು ಕೂಡ ಬಂದು ತಪ್ಪದೆ ತಮ್ಮ ಮತದಾನ ಹಕ್ಕು, ಸಂವಿಧಾನವನ್ನು, ಪ್ರಜಾಪ್ರಭುತ್ವವನ್ನು ಕಾಪಾಡುವಂಥದ್ದು ಪ್ರತಿಯೊಬ್ಬ ಪ್ರಜೆಯ ಹಕ್ಕಾಗಿರ್ತಕ್ಕಂಥ ನಿಟ್ಟಿನಲ್ಲಿ ನಾಳೆ ಪ್ರತಿಯೊಬ್ಬರು ಮತದಾನ ಮಾಡ್ಬೇಕಂತೇಳಿ ದಲಿತ ಸಂಘರ್ಷ ಸಮಿತಿ ಪತ್ರಿಕಾಗೋಷ್ಠಿ ಮೂಲಕ ವಿನಂತಿಸಿಕೊಳ್ಳುತ್ತೆ. ನಾವು ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ಕೇಳಿಲ್ಲಲ್ಲ ತಮ್ಮ ಹತ್ರ ನಾನು ಈಗ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ಕೊಡಿ ಅಂತ ನಾನು ಪತ್ರಿಕೆ ಮಿತ್ರ ಹತ್ರ ಕೇಳಿಲ್ಲ ನಾನು. ಸೊ ನಮ್ಮ ಉದ್ದೇಶ ಅಷ್ಟೇ, ಕೋಮುವಾದಿ ಪಕ್ಷನ ತೊಲಗಿಸಿ ಭಾರತ ಸಂವಿಧಾನ ಉಳಿಸಿ, ಭಾರತ ಸಂವಿಧಾನವನ್ನ ರಕ್ಷಣೆ ಮಾಡ್ತಕ್ಕಂಥ ದಲಿತ ಸಂಘರ್ಷ ಸಮಿತಿ ಜವಾಬ್ದಾರಿ. ಅದ್ರ ಪತ್ರಕರ್ತರು ಕೂಡ ಅದ್ರ ಜವಾಬ್ದಾರಿ ಆಗಿರ್ತಕ್ಕಂಥ ಏನೋ ಬಿಜೆಪಿ ಪಕ್ಷದವನೇ ಈಗ ಸೂರ್ಯ ಏನು ತೇಜಸ್ವಿನಿ ಸೂರ್ಯ ಏನು ಆತ ಏನ್ ಕೊಟ್ಟಿದ್ದಾನೆ, ಇಡೀ ಭಾರತದಲ್ಲಿ ಅಂಬೇಡ್ಕರ್ ಒಬ್ಬ ದೇಶದ್ರೋಹಿ, ಅವನ ಪ್ರತಿಮೆಗಳೆಲ್ಲ ಒಡೆದು ಇದಾಕಬೇಕು, ಆಮೇಲೆ ಭಾರತ ಸಂವಿಧಾನನ ಬದಲಾಯಿಸಬೇಕು ಅಂತ ಹೇಳಿ ಅಂತ ಅಭ್ಯರ್ಥಿ 28 ವರ್ಷದ ಹುಡುಗನ್ನ ತಗೊಂಬಂದು ಒಬ್ಬ ಗ್ರಾಮ ಪಂಚಾಯತಿಗೆ ನಿಂತ್ಕೊಳಕ್ಕೂ ನಾಲಾಯಕತ ಏನೋ ಆತನ ತಗೊಂಬಂದು ಲೋಕಸಭೆಯಲ್ಲಿ ನಿಲ್ಸಿ. ಅಂದ್ರೆ RSS ಕುತಂತ್ರ, ಮನುವಾದಿ ರಾಷ್ಟ್ರಗಳನ್ನ ಅವ್ರ ಅಜೆಂಡಾ ಅಷ್ಟೇ, ಮನುವಾದಿ ರಾಷ್ಟ್ರವನ್ನ ನಿರ್ಮಾಣ ಮಾಡ್ತಕ್ಕಂಥದ್ದು ಅವರ ಅಜೆಂಡಾ. ಅಂಬೇಡ್ಕರ್ ದ್ರೋಹವನ್ನು ಮಾಡಿದೆ, ಬಾಬಾ ಸಾಹೇಬ್ ಅಂಬೇಡ್ಕರ್ನ ಸೋಲ್ಸಿದೆ ಕಾಂಗ್ರೆಸ್. ಆಗಿನ ಕಾಂಗ್ರೆಸ್ಸಿನ ಪರಿಸ್ಥಿತಿಗೂ ಈಗಿನ ಕಾಂಗ್ರೆಸ್ ಪರಿಸ್ಥಿತಿಗೂ ತುಂಬಾ ವ್ಯತ್ಯಾಸಗಳಿದೆ. ದೇಶದಲ್ಲಿ ಕಳೆದ 5 ವರ್ಷಗಳಿಂದ ಯಾವ್ದು ಕೋಮ ಸೌಹಾರ್ದತೆ, ಕೋಮು ಗಲಭೆಗಳೇ ನಡೆದಿಲ್ಲ ಅಂತ ಹೇಳ್ತಾರೆ. 5 ವರ್ಷ ಸಾಕಷ್ಟಾಗಿದೆ ಸರ್. ಈಗ ಮಹಾರಾಷ್ಟ್ರದಲ್ಲಿ ಇದು ಕೊರಗಾವು ವಿಜಯೋತ್ಸವ ಸಂದರ್ಭದಲ್ಲಿ ಸುಮಾರು 8 ರಿಂದ 7 ಜನ ಸತ್ತರು. ಸೊ ಉಡುಪಿ, ಮಂಗಳೂರಲ್ಲಿ ಕಳೆದ 5 ವರ್ಷದಲ್ಲಿ ಎಷ್ಟು ಸರಿ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಎಷ್ಟು ಸಲ ಕೋಮು ಗಲಭೆಯಲ್ಲಿ ಎಷ್ಟು ಜನ ಘಟನೆಗಳಾಯ್ತು. ಬಿಜೆಪಿ ಗವರ್ಮೆಂಟ್ ಇದ್ದಾಗ ಆಗ್ಲಿಲ್ಲ ಅನ್ನೋಂಥದ್ದು ಅವರ ಆರೋಪ. ನೀವು ಹೇಳ್ತಿರುವಂತದ್ದು ಕಾಂಗ್ರೆಸ್ನ ಒಂದು ಸರ್ಕಾರ ಇದ್ದಾಗ ಈ ಒಂದು ಘಟನೆ ನಡೆದಿದೆ ಅಂತ ನೀವು ಹೇಳ್ತಿದ್ರಿ. ಸ್ಥಳೀಯ ತಿದ್ದುಪಡಿ ಮಾಡಿ, ಬಟ್ ಸಂವಿಧಾನನೇ ಬೇಡ ಮನುವಾದಿಗಳು ಅಂತ ಹೇಳಿರ್ತಕ್ಕಂಥದ್ದು. ಅಟ್ಲೀಸ್ಟ್ ಅದು ಸಣ್ಣ ಪುಟ್ಟ ಕಾಯ್ದೆಗಳನ್ನ ಒಂದು ಸಣ್ಣ ಇದ್ರನ್ನ ತಿದ್ದುಪಡಿ ಆಗಿದೆ, ಅದು ಒಪ್ಕೊಳ್ಳುವಂಥದ್ದು ವಿಚಾರಗಳನ್ನೇ. ಸೊ ಕಾಂಗ್ರೆಸ್ ಏನು ನಾವು ಕಾಂಗ್ರೆಸ್ ಅಥವಾ ಬೇರೆ ಪಕ್ಷದ ಏಜೆಂಟ್ಗಳಲ್ಲ. ಇವತ್ತು ಯಾಕೆಂದ್ರೆ ದಲಿತ ಸಂಘರ್ಷ ಸಮಿತಿ ನಿರಂತರವಾಗಿ 40 ವರ್ಷಗಳಿಂದ ಹೋರಾಟ ಮಾಡ್ಕೊಂಡ್ ಬಂದವ. ಸರಿಯಾದಂತ ರಾಜಕೀಯ ನಿಲುವು ಇಲ್ಲದ ಕಾರಣ ನಮಗೆ ಸರಿಯಾದಂತ ರಾಜಕೀಯ ಪಕ್ಷಗಳ ಒಂದು ಇದಿಲ್ದಿರೋದು ಇವತ್ತು ನಾವೆಲ್ಲರೂ ಕೂಡ ಚಿಲ್ಲಾಪಿಲ್ಲಿ ಆಗಿರ್ತಕ್ಕಂಥದ್ದು ತಮ್ಗೆಲ್ರಿಗೂ ತಿಳಿದಿರತಕ್ಕಂಥ ವಿಚಾರನ. ಆದ್ರಿಂದ ಇವತ್ತು ಕಾಂಗ್ರೆಸ್ ಅಥವಾ ಇನ್ನೊಂದನ್ನ ನಾವು ಸಮರ್ಥನೆ ಮಾಡ್ಕೊಂಡಂತಲ್ಲ, ಇಲ್ಲಿ ಭಾರತ ಸಂವಿಧಾನ ಉಳಿಸ್ಕೊಬೇಕಾದ್ರೆ ಕಾಂಗ್ರೆಸ್, JDS, ಜಾತ್ಯತೀತ ಪಕ್ಷಕ್ಕೆ ಬೆಂಬಲ ಕೊಡ್ಲೇಬೇಕಾಗಿದೆ. ಉಳಿದ ಅದು CPM ಆಗಿರ್ಬೋದು ಮತ್ತೆ ಇನ್ನೊಂದಾಗಿರ್ಬೋದು, ಅದು ಎಲ್ಲದಕ್ಕೂ ಕೂಡ ಬೆಂಬಲ ಕೊಡ್ಲೇಬೇಕಾಗಿದೆ. ಯಾಕಂದ್ರೆ ಇವತ್ತು ಬಿಜೆಪಿ ಇನ್ನೇನು 5 ವರ್ಷ ಬಂದ್ರೆ 100 ವರ್ಷ ಹಿಂದಕ್ಕೆ ಹೋಗ್ತೀರಿ. ಖಂಡಿತವಾಗಿ ಅವರು ಹಿಂದೂ ರಾಷ್ಟ್ರವನ್ನು ಮಾಡೇ ಮಾಡ್ತಾರೆ. ಅವ್ರ ಅಜೆಂಡಾ ಇರೋದೇ ಅಷ್ಟು. RSS ಅಜೆಂಡಾ ನೀವು ಸೋಷಿಯಲ್ ಮೀಡಿಯಲ್ಲಿ ನೋಡಿ, ನೀವು ಅವ್ರ ಅಜೆಂಡಾ ಇರೋದೇ ಹಿಂದೂ ರಾಷ್ಟ್ರ ಮಾಡ್ಬೇಕು ಅಂತ ಇರೋದು ಇದ್ದಿದ್ದ ಕಾಲದಲ್ಲಿ. ಇವತ್ತು ವಲಸೆಯನ್ನ ಸಿಂಧೂ ನಾಗರಿಕತೆಯಿಂದ ನೀವು ಎಲ್ಲ ಕೂಡ ನೀವು ಸೋಷಿಯಲ್ ಮೀಡಿಯಲ್ಲಿ ಇದೆ ನೋಡ್ಕೊಳ್ಳಿ. 2500 ವರ್ಷಗಳಿಂದ ಕೂಡ ಹಿಂದೆ ಬಂದು ಅವೆಲ್ಲಿ ಕೂಡ ಹಿಂದೂ ರಾಷ್ಟ್ರ ಆಗ್ಲಿ ಆಗಲ್ಲ. ಇತ್ತೀಚೆಗೆ ಸ್ವಾತಂತ್ರ್ಯ ನಂತರ ಹಿಂದೂ ರಾಷ್ಟ್ರ, ಹಿಂದೂ ಪ್ರೇಮ ಅಂತೇಳಿ ಇವತ್ತು ಇವ್ರು ಭಾರತ ಮಾತೆ ಅಂತ ಹೇಳ್ತಾರಲ್ಲ, ಭಾರತ ಮಾತೆ ಈ ದೇಶದಲ್ಲಿ ಇರ್ತಕ್ಕಂಥ ಭಾರತದ ಹೆಣ್ಮಕ್ಳಿಗೆ 33% ರಿಸರ್ವೇಶನ್ ಯಾಕೆ ಧಿಕ್ಕಾರ ಮಾಡಿಸ್ತಾ ಇದಾರೆ? ಯಾಕೆ ಇವ್ರು ಒಪ್ತಾ ಇಲ್ಲ? ಹೆಣ್ಮಕ್ಳಿಗೆ ಇಷ್ಟೆಲ್ಲ ಮಾಡದಲ್ಲ, ಸ್ವತಂತ್ರ ಪೂರ್ವದಲ್ಲಿ ಶಿಕ್ಷಣ ಕೊಡ್ಕೊಡ್ದು ಮಕ್ಳಿಗೆ ಈಗೂ ಕೂಡ ಒಬ್ಬ ಬಿಜೆಪಿ ಸಂಸದ ಹೇಳಿದಾನೆ, ಹೆಣ್ಮಕ್ಳು ಯಾವುದೇ ಕಾರಣಕ್ಕೂ ಮನೆಯಲ್ಲಿ ಇರ್ಬೇಕು ಹೊರತು ಚುನಾವಣೆ ಅದಕ್ಕೆ ಅವ್ರಿಗೆ ಯಾವ್ದಕ್ಕೂ ಬೇಕಂದ್ರೆ ಇವ್ರು ಮಧುವಾದಿಯ ಸಂಸ್ಕೃತಿ ಏನು 2500 ವರ್ಷ 3000
ವರ್ಷಗಳಿಂದ ಏನ್ ಹಿಂದೆ ಇತ್ತೋ ಅದನ್ನೇ ತರಬೇಕು, ಜಾರಿಗೆ ತರಬೇಕು ಅಂತ ಒಂದೇ ಗುರಿ ಇರ್ತಕ್ಕಂಥದ್ದು. ಅಂದ್ರೆ ಭಾರತ ಮಾತೆ ಅಂತ ಹೇಳ್ತದ್ರಲ್ಲ, ಹೆಣ್ಣು ಮಕ್ಕಳನ್ನ ಎಷ್ಟು ಗೌರವ ಕೊಡ್ತಾರೆ, ಹೆಣ್ಣು ಮಕ್ಕಳಿಗೆ ಎಷ್ಟು ಸರಿಯಾದಂತ ಸ್ಥಾನಮಾನಗಳನ್ನು ಕೊಟ್ಟಿದೆ, ರಾಜಕೀಯದಲ್ಲಿ ಆಗಿರ್ಬೋದು ಅಥವಾ ಸಾಮಾಜಿಕ ಇದರಲ್ಲಿ ಆಗಿರ್ಬೋದು. ಯಾವ ಇದರಲ್ಲಿ ಚರ್ಚೆ ಆಗ್ಲಿ ಬಹಿರಂಗವಾಗಿ ಸಾಕಷ್ಟು, ಅಂದ್ರೆ ಆರ್ಥಿಕವಾಗಿ ಪರಿಸ್ಥಿತಿಯಾಗಿ ಯಾವ ರೀತಿ ಎದುರಾಗಬೇಕಾಯ್ತು ಅವೆಲ್ಲ ಕೂಡ ಎದುರಾಗವ. ಸೊ ಈ ನಿಟ್ಟಿನಲ್ಲಿ ಅವ್ರಿಗೆ ತಿಳುವಳಿಕೆ ಈಗ ಮನವರಿಕೆ ಆಗಿದೆ. ನಾವು 5 ವರ್ಷದಿಂದ ಏನ್ ತಪ್ಪು ಮಾಡಿದ್ರಿ ಮತ್ತೆ ಈಗ ತಪ್ಪು ಹಾಕೂಡುದು ಅಂತೇಳಿ. ಬಹುಶಃ ನನಗೆ ಗೊತ್ತಿರಂಗೆ ಕರ್ನಾಟಕದಲ್ಲಿ ಈ ಸಲ ಬದಲಾವಣೆ ಆಯ್ತಿತ್ತೆ. ಉಳಿದ ರಾಜ್ಯಗಳಲ್ಲಿ ಪರಿಸ್ಥಿತಿ ಯಾವ ರೀತಿ ಇದೆ ಅಂತೇಳಿ ತಮಗೂ ಗೊತ್ತಿರ್ತಕ್ಕಂಥ ಮಾಹಿತಿಗಳಿದೆ. ಜಾತ್ಯತೀತ ಪಕ್ಷನ ಉಳಿಸಿ ಗೆಲ್ಲಿಸಿ ಭಾರತ ಸಂವಿಧಾನವನ್ನು ಉಳಿಸಿ. ಭಾರತ ಸಂವಿಧಾನ ಉಳಿವಿಗಾಗಿ ಕೋಮುವಾದಿ ಬಿಜೆಪಿ ಸೋಲಿಸಬೇಕು.